ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು ಅಗ್ನಿವೀರ್ ಆರ್ಮಿಯ 22ನೇ ಆಫಿಷಿಯಲ್ ಮಾಡೆಲ್ ಪೇಪರನ್ನು ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ನಲ್ಲಿರುವಂತಹ ಮಾಡೆಲ್ ಪೇಪರ್ಗಳನ್ನು ನಾವು ಕ್ಲಾಸ್ನಲ್ಲಿ ಸಾಲ್ವ್ ಮಾಡ್ತಾ ಇರುವಂಥದ್ದು. ನೀವು ಗಣಿತದ 15 ಪ್ರಶ್ನೆ ಪತ್ರಿಕೆಗಳು, 15 ಪ್ರಶ್ನೆಗಳು, ರೀಸನಿಂಗ್ನ 5 ಪ್ರಶ್ನೆಗಳು, ಅಂದರೆ ಒಟ್ಟಾರೆ 20 ಪ್ರಶ್ನೆಗಳನ್ನು ಯಾವ ರೀತಿ ಅಕ್ಯುರೇಟ್ ಆಗಿ ಎಕ್ಸಾಮ್ನಲ್ಲಿ ಆಪ್ಷನನ್ನು ಚೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾದರೆ ಯಾರು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ, ಹಾಗಾದರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೊದಲನೇ ಪ್ರಶ್ನೆ ಏನಿದೆ ನೋಡ್ತಾ ಹೋಗೋಣ. ಓಕೆ, ನೋಡ್ರಿ, 100, 200, 300 ಸಂಖ್ಯೆಗಳ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾರೆ. ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಮಧ್ಯದಲ್ಲಿ ಅಂತರ ಸೇಮ್ ಇತ್ತಪ್ಪ ಅಂತಂದ್ರೆ ಮಧ್ಯದಲ್ಲಿರುವಂತಹ ಸಂಖ್ಯೆನ ಏನಾಗಿರ್ತದ, ಸರಾಸರಿ ಆಗಿರ್ತದ. ನೋಡ್ರಿ, ಇಲ್ಲೂ ಅಂತರ 100 ಇರುವಂತದ್ದು, ಇಲ್ಲಿಂದ ಇಲ್ಲಿಗೆ ಅಂತರ 100 ಇರುವಂತದ್ದು. ಹಾಗಾದ್ರೆ ಮಧ್ಯದಲ್ಲಿರುವಂತಹ ಸಂಖ್ಯೆ ಯಾವುದಪ್ಪ? ಮಧ್ಯದಲ್ಲಿರುವಂತಹ ಸಂಖ್ಯೆ 200. ಇದೇ ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತು? ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ರೈಟ್. ಹಾಗಾದ್ರೆ ಎರಡನೇ ಪ್ರಶ್ನೆ ನೋಡ್ರಿ, 2ರ ಮೊದಲ 5 ಗುಣಕಗಳ ಸರಾಸರಿ, ಅಂದ್ರೆ 2ರ 5 ಗುಣಕಗಳಂದ್ರೆ ಮಗ್ಗಿಯ ಸರಾಸರಿ ಕಂಡು. 2 1 2, 2 2 4, 2 3 6, 2 4 8, 2 5 10. ಹಾಗಾದ್ರೆ ಮಧ್ಯದಲ್ಲಿ ನೋಡ್ರಿ, ಇಲ್ಲೂ ಕೂಡ ಅಂತರ ಏನಿರುವಂತದ್ದು 2 2 2 ಇರುವಂತದ್ದು. ಹಾಗಾದ್ರೆ ಇದರ ಸರಾಸರಿ ಏನಾಗಿರ್ತದ? ಮಧ್ಯದಲ್ಲಿ ಯಾವ ಸಂಖ್ಯೆ ಇರ್ತದ ಅದೇ ಏನಾಗಿರ್ತದ, ಇದರ ಸರಾಸರಿ ಆಗಿರ್ತದ. ಹಾಗಾದ್ರೆ ನಾವು ಇಲ್ಲಿ ಈ ಒಂದು ಪ್ರಶ್ನೆಯನ್ನ ಪೂರ್ತಿ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ರೈಟ್. ನೆಕ್ಸ್ಟ್ ಕ್ವಶನ್, ಮೊದಲ 8 ಸಮ ನೈಸರ್ಗಿಕ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಹಾಗಾದ್ರೆ ಮೊದಲ 8 ಸಮ ನೈಸರ್ಗಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಬೇಕಂದ್ರೆ ಬಹಳ ಸಿಂಪಲ್ ಆದಂತ ಒಂದು ಫಾರ್ಮುಲಾ ಅದ, n ಇಂಟು n ಪ್ಲಸ್ 1. ಹಾಗಾದ್ರೆ n ಅಂದ್ರೆ ಏನು? ಕೊಟ್ಟಿರುವಂತಹ ಸಂಖ್ಯೆ ಮತ್ತೆ ಅದರ ಮುಂದಿನ ಸಂಖ್ಯೆ 9. 8 9 ಎಷ್ಟು ಬರ್ತದಪ್ಪ? 72 ಬರ್ತದ. 72 ಯಾವ ಆಪ್ಷನ್ ಅಲ್ಲ? ಆಪ್ಷನ್ 2ರಲ್ಲದ. ಇದೇ ಕರೆಕ್ಟ್ ಆನ್ಸರ್. ಒಂದು ವೇಳೆ ನಿಮಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ನೀವು ಸಮಸಂಖ್ಯೆಗಳನ್ನ ಬರೆದು ಕೂಡಿಸಿಕೊಳ್ಳಬಹುದು. ಏನು ಡಿಫಿಕಲ್ಟ್ ಇಲ್ಲ, ಬಹಳ ಏನು ದೊಡ್ಡ ಲೆಕ್ಕಿಲ್ಲ. ಹಾಗಾದ್ರೆ ಈ ಮೊದಲ 8 ಸಮಸಂಖ್ಯೆ ಯಾವ ಬರ್ತಾವೆ? 2 4 6 8 10 12 14 16 ಇವ ಮೊದಲ 8 ಸಮಸಂಖ್ಯೆಗಳು. ಕೂಡಿಸ್ಬಿಡುದು. ಮೊತ್ತ ಅಂದ್ರೆ ಏನ್ ಮಾಡೋದು? ಕೂಡಿಸೋದು. ರೈಟ್. ಹಾಗಾದ್ರೆ 6 4 10 10 10 20 30 40 40 50 60 70 72. ಹಾಗಾದ್ರೆ ಎಲ್ಲವನ್ನ ಕೂಡಿಸಿದ್ರೆ ಎಷ್ಟು ಬಂತು? 72 ಬಂತು. ಹಾಗಾದ್ರೆ ಯಾವ ಆಪ್ಷನ್ ಕರೆಕ್ಟ್? ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್, 24 ಮತ್ತು 30 ಎರಡನ್ನು ಪೂರ್ಣವಾಗಿ ಭಾಗಿಸುವಂತಹ ಗರಿಷ್ಠ ಸಂಖ್ಯೆ. ಗರಿಷ್ಠ ಸಂಖ್ಯೆ ಅಂದ್ರೆ ಏನ್ ಕಂಡುಹಿಡಿಬೇಕು ನಾವು? ಸ ಕಂಡುಹಿಡಿಬೇಕು. ಡೈರೆಕ್ಟ್ ಆಗಿ ಇದರ ಉತ್ತರವನ್ನ 6 ಅಂತಾನೂ ಹಾಕಬಹುದು. ನಾವು ಇಲ್ಲ ಅಂದ್ರೆ ಆಪ್ಷನ್ ಮುಖಾಂತರ ತಗೋಬಹುದು. ಯಾವ ರೀತಿ? ಗರಿಷ್ಠ ಸಂಖ್ಯೆ ಅಂದ್ರೆ ದೊಡ್ಡ ಸಂಖ್ಯೆ ತಗೋಬೇಕು. ದೊಡ್ಡದು ಯಾವ್ದೈತಿ? 12. 12 24ನೇನೋ ಭಾಗ ಹೊಡಿತೈತಿ, ಆದ್ರೆ 30ನ ಭಾಗ ಹೊಡಿಯಕ್ಕೆ ಸಾಧ್ಯ ಐತಿ? ಇಲ್ಲ. ಹಾಗಾದ್ರೆ ಯಾವ ಆಪ್ಷನ್ ಕ್ಯಾನ್ಸಲ್ ಆಯ್ತು? 12 ಹೋಯ್ತು. ನೆಕ್ಸ್ಟ್ 10 30ನೇನೋ ಭಾಗ ಹೊಡಿತೈತಿ, ಆದ್ರೆ 24ನ ಭಾಗ ಹೊಡಿಯಕ್ಕೆ ಸಾಧ್ಯತೆನ? ಇಲ್ಲ. ನೆಕ್ಸ್ಟ್ ಅದನ್ನ ಬಿಟ್ಟರೆ ದೊಡ್ಡದು ಯಾವ್ದೈತಿ? 6. 6 4 24, 6 5 30. ಹಾಗಾದ್ರೆ 6 ಎರಡೂ ಭಾಗ ಹೊಡಿತೈತಿ. ಇದೇ ದೊಡ್ಡ ಸಂಖ್ಯೆ. ಇದು 24 ಮತ್ತು 30ನ್ನ ಭಾಗ ಹೊಡೆಯುವಂಥದ್ದು ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್, 2 ಮತ್ತು 8ರ ಲ ಸ ಅ ಕಂಡಿಡಿ ಅಂತ. ಹಾಗಾದ್ರೆ ಲ ಸ ಭಾಳ ಈಸಿ ಮೆಥಡ್ ಹೇಳ್ಕೊಟ್ಟಿದ್ದು ನಾನು ನಿಮ್ಗೆ ಕಂಡಿಡಿಯಕ್ಕೆ. ಯಾವ ರೀತಿ ನೋಡ್ರಿ, 8 ಅಂತಂದ್ರೆ ದೊಡ್ಡದು ಯಾವ್ದು ಇರ್ತದೆ ಅದನ್ನು ಬರ್ಕೋರಿ. 2ರಿಂದ ಬಾಹುಕತಿ, 2ರಿಂದ 8 ಬಾಹುಕತಿ ಎಸ್ ಹೋಗ್ತದ. 8ರಿಂದ 8 ಬಾಹುಕತಿ ಎಸ್ ಹೋಗ್ತದ. ಹಾಗಾದ್ರೆ ಇದೇ ಏನಾಗಿರ್ತದ? ಇದರ ಲ ಸ ಅ ಆಗಿರ್ತದ. ಮುಗೀತು. ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲೇನ 6 ಮತ್ತು 8ರ ಲ ಸ ಅ ಕಂಡುಹಿಡಿರಿ ಅಂತ ಹೇಳ್ಯಾರ. ಹಾಗಾದ್ರೆ ದೊಡ್ಡ ಸಂಖ್ಯೆ ಯಾವ್ದೈತಿ? 8. ಹಾಗಾದ್ರೆ 6ರಿಂದ 8 ಏನ್ರೆ ಬಾ ಹೋಗತ್ತನ? ಇಲ್ಲ. ಹಾಗಾದ್ರೆ 8 2 16. ಹಾಗಾದ್ರೆ 6ರಿಂದ 16 ಏನ್ರೆ ಬಾ ಹೋಗತ್ತನ? ಇಲ್ಲ. ಹಾಗಾದ್ರೆ 8 3 24. 6ರಿಂದನೂ 24 ಬಾ ಹೋಗತಿ, 8ರಿಂದನೂ 24 ಬಾ ಹೋಗತಿ. ಹಾಗಾದ್ರೆ 24 ಆಪ್ಷನ್ 1 ಸರಿಯಾದ ಉತ್ತರ ಆಗಿರುವಂತದ್ದು. ಸಿಂಪಲ್ ಕ್ವಶನ್. ರೈಟ್. ನೆಕ್ಸ್ಟ್ ಕ್ವಶನ್, ಒಂದೇ ರೀತಿಯ 13 ಪೆನ್ನುಗಳನ್ನು ಒಟ್ಟು ಬೆಲೆ 65 ಆದರೆ ಒಂದು ಪೆನ್ನಿನ ಬೆಲೆ ಎಷ್ಟು ಅಂತ ಕೇಳಿ. ಬಹಳ ಈಸಿ ಕ್ವಶನ್.
ಹಾಗಾದ್ರೆ 65 ಪೆನ್ನ 13 ಪೆನ್ನಿಗೆ, ಒಂದು ಪೆನ್ನಿಗೆ ಅಂದ್ರೆ ಏನ್ ಮಾಡ್ತೀರಿ 13ರಿಂದ ಕಡ್ತಾ ಹೊಡೆದ್ಬಿಡ್ತೀರಿ. 13 ಐದ್ಲೆ 65, ಐದನೇತಿ ಕ್ವಶನ್ ಇದು. ಓಕೆ ಹೌದಿಲ್ಲ. ಹಾಗಾದ್ರೆ ಟೋಟಲ್ 65 ಪೆನ್ 65 ರೂಪಾಯಿ ಕೊಟ್ಟು 13 ಪೆನ್ ತಗೊಂಡ್ರಿ ಅಂದ್ರೆ ಒಂದು ಪೆನ್ನಿಗೆ ಎಷ್ಟು ಬಿದ್ದಂಗ ಆತ, 5 ರೂಪಾಯಿ ಬಿದ್ದಂಗ ಆಯ್ತು. ರೈಟ್. ನೆಕ್ಸ್ಟ್ 30 ಮತ್ತು 48ರ ಅನುಪಾತ ಯಾವುದಕ್ಕೆ ಸಮನಾಗಿರ್ತದ ಅಂದ್ರೆ ಕಡ್ತಾ ಹೊಡಿಬೇಕು. ಓಕೆ 6 5ಲೆ 30, 6 8ಲೆ 48. ಹಾಗಾದ್ರೆ 5:8 ಬರಬೇಕು. 5:8 ಯಾವ ಆಪ್ಷನ್ ಒಳಗದಪ್ಪ, ಆಪ್ಷನ್ 1 ಅದೇ ಕರೆಕ್ಟ್ ಆದಂತ ಉತ್ತರ ಆಗಿತ್ತು. ಓಕೆ ರೈಟ್. ನೆಕ್ಸ್ಟ್ ಮೂವರು ಸ್ನೇಹಿತರು PQR 6400 ರೂಪಾಯಿ ಅನ್ನು 2:3:5 ಅನುಪಾತದಲ್ಲಿ ಹಂಚಿಕೊಂಡರೆ ಕ್ಯೂನ ಪಾಲು ಎಷ್ಟು ಅಂದ್ರೆ ಕ್ಯೂದ್ ಕಂಡು ಹಿಡಿಬೇಕು. ಕ್ಯೂ ಎಷ್ಟೈತಿ ಇಲ್ಲಿ 3 ಐತಿ. ಹಾಗಾದ್ರೆ 3ರಿಂದ ಈ ಸಂಖ್ಯೆ ಏನಾರೇ ಬಾ ಹೋಗತನ ಇಲ್ಲ, 3ರಿಂದ ಈ ಸಂಖ್ಯೆ ಬಾ ಹೋಗ್ತದ, 3ರಿಂದ ಈ ಸಂಖ್ಯೆ ಬಾ ಹೋಗಂಗಿಲ್ಲ, 3ರಿಂದ ಈ ಸಂಖ್ಯೆ ಬಾ ಹೋಗಂಗಿಲ್ಲ. ಹಾಗಾದ್ರೆ ಈ ರೀತಿಯಾಗಿ ನಾವು ಡೈರೆಕ್ಟ್ ಆಗಿನೂ ಕೂಡ ಚೆಕ್ ಮಾಡ್ಬೋದು. ಯಾವ್ದ್ರದ್ದು ಕೇಳಿದ್ರೆ ಅದರ ಮಲ್ಟಿಪಲ್ ಚೆಕ್ ಮಾಡಿದ್ರೆ ಸಾಕು. ಇಲ್ಲಪ್ಪ ಅಂತಂದ್ರ ಇಲ್ಲಿ ಪೂರ್ತಿ ಇದು ಕೊಟ್ಟಿದ್ದಾರೆ. ಯಾರ್ದು ಕೊಟ್ಟಿದ್ರಲ್ಲಿ PQR 3 ಜನರದ್ದು ಕೊಟ್ಟಾರ ಅಂದ್ರೆ ನಾವು 3 ಜನರದ್ದು ತಗೋಬೇಕು. 5 3 8, 8 2 ಎಷ್ಟಾತ್ಪ 10. 3 ಜನರದ್ದು ಟೋಟಲ್ ಎಷ್ಟೈತಿ 10. ಇದು ನಮ್ಮ ಪ್ರಕಾರ. ಆದ್ರೆ ಆಕ್ಚುಯಲ್ ಆಗಿ ಎಷ್ಟೈತಿ 6400 ರೂಪಾಯಿ ಇರುವಂತದ್ದು. ಕ್ಯೂದ್ ಕಂಡು ಹಿಡಿಬೇಕು. ಕ್ಯೂದ್ ಎಷ್ಟೈತಿ 3. 3 ಅಂದ್ರ ಎಷ್ಟು, 0ಯಿಂದ 0 ಹೊತ್ತು 3 4 28. ಓಕೆ 6 3 18 2 20. ಓಕೆ 3 4 ಸಾರಿ 3 4 12 ಅಲ್ಲ, ಸಾರಿ 4 3 12, 6 3 18 1 19. ಹಾಗಾದ್ರೆ 1920 ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತು, ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್. ಒಬ್ಬ ಹುಡುಗ 36 ನಿಮಿಷಗಳಲ್ಲಿ 1.2 ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತಾನೆ. ಅವನ ವೇಗವನ್ನು ಕಿಲೋಮೀಟರ್ ಪ್ರತಿ ಗಂಟೆಯಲ್ಲಿ ಕಂಡಿಡಿ. ಅಂದ್ರೆ ಒಂದು ತಾಸಿಗೆ ಎಷ್ಟು ಹೋಗ್ತಾನವಂತ ಕಂಡಿಡಿಬೇಕು. ಸಿಂಪಲ್ ಹೌದಿಲ್ಲ. ಹಾಗಾದ್ರೆ ಇಲ್ಲಿ ನೋಡ್ರಿ ಏನ್ ಮಾಡ್ತೀರಿ, 60 ನಿಮಿಷಕ್ಕೆ 1.2 ಕಿಲೋಮೀಟರ್, ಸಾರಿ 60 ನಿಮಿಷಕ್ಕಲ್ಲದ 36 ನಿಮಿಷಕ್ಕೆ 1.2 ಕಿಲೋಮೀಟರ್ ಹೋಗ್ತಾನ. ಹಾಗಾದ್ರೆ ಒಂದು ಗಂಟೆ ಕಂಡಿಡಿಬೇಕಂದ್ರೆ 60 ನಿಮಿಷಕ್ಕೆ ಎಷ್ಟು ಹೋಗ್ತಾನು. ಸಿಂಪಲ್ ಹೌದಿಲ್ಲ. 12 1ಲೆ 12 3ಲೆ 3 1ಲೆ 3 20ಲೆ. ಇಲ್ಲಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಐತಂದ್ರೆ ಇಲ್ಲಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ತೀರಿ. ಹಾಗಾದ್ರೆ 2 ಬರಬೇಕು. ಯಾವ ಆಪ್ಷನ್ ಒಳಗೈತಿ 2, ಆಪ್ಷನ್ 4 ಇದೇ ಸರಿಯಾದ ಉತ್ತರ ಆಗಿತ್ತು. ರೈಟ್. ಸಿಂಪಲ್ ಕ್ವಶನ್. 36 ನಿಮಿಷದೊಳಗೆ 1.2 ಕಿಲೋಮೀಟರ್ ಹೋಗ್ತಾನಂದ್ರೆ 60 ನಿಮಿಷದೊಳಗೆ ಎಷ್ಟು ಹೋಗ್ತಾನು. ಸಿಂಪಲ್. ರೈಟ್. ನೆಕ್ಸ್ಟ್ ಕ್ವಶನ್. ತ್ರಿಭುಜ ABC ಒಂದು ಸಮಕೋಣ ಅಲ್ಲ, ಇದು ಲಂಬಕೋಣ. ರೈಟ್ ಆಂಗಲ್ ಟ್ರಯಾಂಗಲ್ ಅಂದ್ರೆ ಲಂಬಕೋಣ. ಓಕೆ ಲಂಬಕೋಣ ತ್ರಿಕೋಣವಾಗಿದೆ. ಲಂಬಕೋಣ ಯಾವ ರೀತಿ ಇರ್ತದಪ್ಪ, ಲಂಬಕೋಣ ಈ ರೀತಿ ಇರ್ತದ. ಓಕೆ ರೈಟ್. ಹಾಗಾದ್ರೆ ಬಿ ಲಂಬಕೋಣವಾಗಿದೆ. ಇದು ಏನಾಗಬೇಕು, ಲಂಬಕೋಣ ಅಂತಂದ್ರೆ ಎಲ್ಲಿ ಬರಬೇಕು, ಬಿ ಬರಬೇಕು. ಹಾಗಾದ್ರೆ ಇದಕ್ಕೆ ಎ ಅಂತ ಕೊಡೋಣ, ಇದಕ್ಕೆ ಸಿ ಅಂತ ಕೊಡೋಣ. ಓಕೆ AB 6 ಸೆಂಟಿಮೀಟರ್ ಆಗಿದ್ದು BC 8 ಸೆಂಟಿಮೀಟರ್ ಆಗಿದ್ರೆ ಇದರ ಸುತ್ತಳತೆ ಕಂಡುಹಿಡಿಬೇಕು. ಹಂಗಾರೆ ಸುತ್ತಳತೆ ಕಂಡುಹಿಡಿಬೇಕಂದ್ರೆ ನಮಗೆ ಇದು ಎಷ್ಟೈತೆ ಅಂತ ಬೇಕು. ಹೌದಿಲ್ಲ. ನಮಗೆಲ್ಲರಿಗೂ ಪೈಥಾಗೋರಸ್ನ ತ್ರಿವಳಿಗಳು ಗೊತ್ತಿದ್ವು ಅಂತಂದ್ರೆ ಇದ್ರ ಉತ್ತರ ಡೈರೆಕ್ಟ್ ಬರಿಬಹುದು. 3 4 5 ಪೈಥಾಗೋರಸ್ನ ತ್ರಿವಳಿಗಳು. ಹಾಗಾದ್ರೆ 3 ಡಬಲ್ 6 ಐತಿ, 4 ಡಬಲ್ 8 ಐತಿ, 5 ಡಬಲ್ 10 ಡೈರೆಕ್ಟ್ ಆಗಿ ಮಾಡಬಹುದು. ಇಲ್ಲ ಅಂದ್ರೆ ಪೈಥಾಗೋರಸ್ ಪ್ರಮೇಯದ ಮೂಲಕ ಕಂಡುಹಿಡಿಬಹುದು. ಹೆಂಗ, ಸ್ಕ್ವೇರ್ ರೂಟ್ ಹಾಕಿ ಇದನ್ನು ಸ್ಕ್ವೇರ್ ಮಾಡಿ ಇದನ್ನು ಸ್ಕ್ವೇರ್ ಮಾಡಿ ಕೂಡಿಸಿ ಇಟ್ರೆ ನಮ್ದು ಏನ್ ಬರ್ತದ, ಈ ಒಂದು ಬೆಲೆ ಬರ್ತದ. ಹಾಗಾದ್ರೆ 6ರ ಸ್ಕ್ವೇರ್ ಅಂದ್ರ 36 ಪ್ಲಸ್ 8ರ ಸ್ಕ್ವೇರ್ ಅಂದ್ರ 64. ಹಾಗಾದ್ರೆ ಅಂಡರ್ ರೂಟ್ ಒಳಗೆ ಎಷ್ಟು ಬಂತಪ್ಪ, 100 ಬಂತು. ಹಾಗಾದ್ರೆ ಅಂಡರ್ ರೂಟ್ 100 ಅಂದ್ರೆ ಎಷ್ಟು ಬರ್ತದ, ಉತ್ತರ 10 ಬರ್ತದ. ಈ ರೀತಿಯಾಗಿ ನೀವು ತಕ್ಕೋಬಹುದು. ಬಟ್ ತ್ರಿವಳಿಗಳು ಗೊತ್ತಿತ್ತು ಅಂತಂದ್ರೆ ಡೈರೆಕ್ಟ್ ಆಗಿ ತಗೋಬಹುದು. ಹಾಗಾದ್ರೆ ಟೋಟಲ್ ಸುತ್ತಳತೆ ಅಂದ್ರೆ ಎಷ್ಟೈತಿ ಅಂತ ಕಂಡುಹಿಡಿಬೇಕು. 10 6 16, 16 ಪ್ಲಸ್ 8 ಅಂದ್ರೆ 24 ಬರಬೇಕು. 24 ಯಾವ ಆಪ್ಷನ್ ಐತಿ, ಆಪ್ಷನ್ 2 ಐತಿ. ಇದೇ ಕರೆಕ್ಟ್ ಆದಂತ ಉತ್ತರ ಇರುವಂತದ್ದು. ರೈಟ್. ನೆಕ್ಸ್ಟ್ ಕ್ವಶನ್. ಒಂದು ಸಂಖ್ಯೆಯ 4ನೇ ಒಂದು ಭಾಗವನ್ನ ಅದಕ್ಕೆ ಸೇರಿಸಿದಾಗ ಒಂದು ಸಂಖ್ಯೆ ಐತಿ ಎಕ್ಸ್, ಇದ್ರದ 4ನೇ ಒಂದು ಭಾಗ, ಈ ಎಕ್ಸ್ 4ನೇ ಒಂದು ಭಾಗವನ್ನ ಅದಕ್ಕ ಕೂಡಿಸಿರ ಏನ್ ಬರ್ತದೆ ಅಂತ ಹೇಳ್ತಾರ ಅವರು, 85 ಬರತ್ತ ಅಂತ ಹೇಳ್ತಾರ. ಓಕೆ ಆ ಸಂಖ್ಯೆಯ 4ನೇ ಒಂದು ಭಾಗವನ್ನ ಅದಕ್ಕೆ ಕೂಡಿಸಿರ 85 ಬಂತು.
ಹಾಗಾದ್ರೆ ಮೂಲ ಸಂಖ್ಯೆ 2ರಷ್ಟು ಅಂದ್ರೆ ಮೂಲ ಸಂಖ್ಯೆ ಎಕ್ಸ್ ಇದ್ರೆ ನಾವೀಗ 2x ಕಂಡುಹಿಡಿಬೇಕು. ಓಕೆ ರೈಟ್. ಹಾಗಾದ್ರೆ 2x ಯಾವ ರೀತಿ ಕಂಡುಹಿಡಿಬೇಕು ನೋಡ್ರಿ. ಕೂಡಿಸ್ಬೇಕು ಕಳಿಬೇಕು ಅಂದ್ರೆ ಛೇದ ಸಮ ಇರಬೇಕು. ಇಲ್ಲಿ ಕೆಳಗೆ ಏನಿಲ್ಲ ಅಂದ್ರೆ ಏನ್ ಮಾಡ್ತೀರಿ, ಈ 4 ಇದು ಗುಣಿಸ್ತೀರಿ, ಹೊಳ್ಳೆ ಅದಕ್ಕೆ ಕೂಡಿಸ್ತೀರಿ. ಹೌದಾ, 4 ಇಂಟು ಎಕ್ಸ್ ಅಂದ್ರೆ 4x ಪ್ಲಸ್ 1x ಅಂದ್ರೆ 5x ಡಿವೈಡೆಡ್ ಬೈ 4. ಓಕೆ ಇಸ್ ಈಕ್ವಲ್ ಟು 85. ರೈಟ್. ಹಾಗಾದ್ರೆ 5 ಒಂದ್ಲೆ 5, 5 ಏಳೆ 35. ಈ 4 ಭಾಗಾಕಾರದಾಗಿದ್ದದ್ದು ಈ ಕಡೆ ಹೋದ್ರ ಗುಣಾಕಾರ. 17 4 68. ಇದು ಎಕ್ಸ್ ನ ಬೆಲೆ ಬಂತು. ನಮಗೇನ್ ಬೇಕು, 2x ಬೇಕು. ಹಾಗಾದ್ರೆ 68 ಡಬಲ್ ಎಷ್ಟು ಬರ್ತದಪ್ಪ, 136 ಬರ್ತದ. 136 ಯಾವ ಆಪ್ಷನ್ ಒಳಗದ, ಆಪ್ಷನ್ 2 ಒಳಗದ. ಅದೇ ಕರೆಕ್ಟ್ ಆದಂತ ಉತ್ತರ ಆಗಿರುವಂತದ್ದು. ರೈಟ್. ನೆಕ್ಸ್ಟ್ ಕ್ವಶನ್. ತ್ರಿಕೋಣದ ಎಲ್ಲಾ ಆಂತರಿಕ ಕೋನಗಳ ಮೊತ್ತ ಎಷ್ಟು ಅಂತ ಕೇಳಿ. ನಿಮ್ಮೆಲ್ಲರಿಗೂ ಗೊತ್ತದ, 6ನೇ 7ನೇ ಕಲ್ತಿರ್ತೀರಿ ನೀವು. ತ್ರಿಕೋಣದ ಆಂತರಿಕ ಕೋನಗಳ ಮೊತ್ತ 180 ಡಿಗ್ರಿ ಇರ್ತದ. ಆಪ್ಷನ್ 1 ಬಹಳ ಸಲ ಅಗ್ನಿವೀರ್ ಎಕ್ಸಾಮ್ ಒಳಗ ರಿಪೀಟ್ ಆಗಿರುವಂತ ಪ್ರಶ್ನೆ. ಓಕೆ ರೈಟ್. ನೆಕ್ಸ್ಟ್, 5,000 ಎಷ್ಟು ಅಂತ ಕೇಳಿದಾರೆ. ನೋಡ್ರಿ, 5,000 ಐತಿ, ಇದ್ರದ್ದು 2%. 1 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರ 10%, 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರ 1%. ಹಾಗಾದ್ರೆ 1% ಅಂದ್ರೆ ಎಷ್ಟೈತಿ, ಇಲ್ಲಿ 50 ಐತಿ. 2% ಅಂದ್ರೆ ಡಬಲ್ ಎಷ್ಟಾಕತ್ತಪ್ಪ, 100 ಆಗ್ತದ. ಈ ರೀತಿಯಾಗಿ ನಾವು ಓರಲಿ ಈ ಕ್ವಶನ್ ಅನ್ನ ಸಾಲ್ವ್ ಮಾಡಬಹುದು. ಇಲ್ಲ ನಾರ್ಮಲ್ ಮೆಥಡ್ ಅಂತೂ ನಿಮ್ಗೆ ಗೊತ್ತದ. 5,000 2%. 2% ಅಂದ್ರೆ 2/100. 2 0 ಇಂದ 2 0 ಹೋತು, 52 100 ಬರ್ತದ. ನೀವು ಈ ರೀತಿಯಾಗಿ ತೆಗಿಬಹುದು. ಬಟ್ ಓರಲಿ ಮಾಡುವಂತ ಕ್ವಶನ್ಗೆ ಪೆನ್ ಯಾಕೆ ಬಳಸಬೇಕು ಅನ್ನೋದನ್ನ ಸಾಲ್ವ್ ಮಾಡುವಂಥದ್ದು. ಓಕೆ ರೈಟ್. ನೆಕ್ಸ್ಟ್, ಅಕ್ಕಿಯ ಬೆಲೆ 30 ರೂಪಾಯಿ ಕೆಜಿಯಿಂದ 36 ರೂಪಾಯಿ ಪ್ರತಿ ಕೆಜಿಗೆ ಏರಿಕೆಯಾದ ಶೇಕಡಾವಾರು ಪ್ರಮಾಣ ಎಷ್ಟು ನೋಡಿ. ಮೊದಲಿಗೆ 30 ರೂಪಾಯಿ ಇತ್ತು, ಈಗ 36 ರೂಪಾಯಿ ಆಗೈತೆ. ಅಂದ್ರೆ ಎಷ್ಟು ರೂಪಾಯಿ ಏರಿಕೆ ಆಗೈತಿ, 6 ರೂಪಾಯಿ ಏರಿಕೆ ಆಗೈತಿ. ಎಷ್ಟು ರೂಪಾಯಿ ಒಳಗ, 30 ರೂಪಾಯಿ ಒಳಗ. ಶೇಕಡಾಕ್ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀರಿ. 6 ಒಂದ್ಲೆ 6, 5ಲೆ 5 ಒಂದ್ಲೆ 5, 20ಲೆ. ಹಾಗಾದ್ರೆ 20% ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತು, ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ನೀವು ಓರಲಿ ಮಾಡೋರಿದ್ರೆ ಹೆಂಗ್ ಮಾಡ್ಬೇಕು, 6 ರೂಪಾಯಿ ಹೆಚ್ಚಿಗೆ ಆಗೈತಿ 30 ರೂಪಾಯಿ ಒಳಗೆ 1/5 ಅಂದ್ರೆ 20% ಮೈಂಡ್ ಒಳಗೆ ಮಾಡಿ ಈ ಕ್ವಶನ್ ಅನ್ನ ಮುಗಿಸಬಹುದು. ರೈಟ್. ಹಾಗಾದ್ರೆ ಎಲ್ಲಾ 15 ಗಣಿತ ಪ್ರಶ್ನೆಗಳು ನಿಮ್ಮೆಲ್ಲರಿಗೂ ಕ್ಲಿಯರ್ ಆಗಿ ಅರ್ಥ ಆಗಿದಾವಂತ ಭಾವಿಸ್ತೀನಿ. ನಿಮ್ಮೆಲ್ಲರಿಗೂ ಅರ್ಥ ಆಗಿದ್ರೆ ಆದಷ್ಟು ವಿಡಿಯೋ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ, ನೆಕ್ಸ್ಟ್ ರೀಸನಿಂಗ್ ಪ್ರಶ್ನೆಗಳು ನೋಡೋಣ. ಸರಣಿಯಲ್ಲಿ ಬಲದಿಂದ 17ನೇ ಅಕ್ಷರ ಯಾವುದು? ಬಲಗಡೆಯಿಂದ 17 ಕಂಡುಹಿಡಿಬೇಕು. ಓಕೆ, 1 2 3 4 5 6 7 8 9 10 11 12 13 14 15 16 17ನೇ ಅಕ್ಷರ ಯಾವ್ದೈತಪ್ಪ? ಜಿ ಇರುವಂತದ್ದು. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್. ರಾಹುಲ್ ಮೇಲಿನಿಂದ 8ನೇ ಮತ್ತು ಕೆಳಗಿನಿಂದ 12ನೇ ಶ್ರೇಣಿ ಹೊಂದಿದ್ರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ. ನೋಡ್ರಿ, ಇಲ್ಲಿ ರ್ಯಾಂಕ್ ಕೊಟ್ಟರು ವಿದ್ಯಾರ್ಥಿಗಳನ್ನ ಕೇಳ್ಯಾರ. ರ್ಯಾಂಕ್ ಕೊಟ್ಟು ವಿದ್ಯಾರ್ಥಿ ಕೇಳಿದ್ರೆ ಏನ್ ಮಾಡ್ಬೇಕು, ಒಂದು ಕಡಿಮೆ ಮಾಡಬೇಕು. ವಿದ್ಯಾರ್ಥಿ ಕೊಟ್ಟು ರ್ಯಾಂಕ್ ಕೇಳಿದ್ರೆ ಒಂದನ್ನ ಹೆಚ್ಚಿಗೆ ಮಾಡ್ಬೇಕು. ರೈಟ್. ಹಾಗಾದ್ರೆ ನೋಡ್ರಿ, ಕೆಳಗಡೆಯಿಂದ 8ನೇದು, ಮೇಲಿಂದ 8ನೇದು, ಕೆಳಗಡೆಯಿಂದ 12. ಟೋಟಲ್ ರ್ಯಾಂಕ್ ಎಷ್ಟಾತಪ್ಪ, ಇಲ್ಲಿ 20 ರ್ಯಾಂಕ್ ಆತ. ಹಾಗಾದ್ರೆ ರ್ಯಾಂಕ್ ಇಂದ ನಮ್ಗೆ ಏನ್ ಕೇಳಿದಾರು, ವಿದ್ಯಾರ್ಥಿ ಕೇಳಿದಾರ. ಅಂದ್ರ ಒಂದನ್ನ ಕಡಿಮೆ ಮಾಡ್ತೀರಿ. 20ರೊಳಗೆ 1 ಹೋದ್ರೆ ಎಷ್ಟು ಬಂತಪ್ಪ, 19 ಬಂತು. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕತಾರಿನಲ್ಲಿ 22 ಜನರಿದ್ದಾರೆ. ಕರಿಷ್ಮಾ ಕೊನೆಯಿಂದ 8ನೇ ಸ್ಥಾನದಲ್ಲಿದ್ದರೆ ಆರಂಭಿಕದಿಂದ ಅವಳ ಸ್ಥಾನ ಎಷ್ಟು? ಅಂದ್ರೆ ಇಲ್ಲಿ ರ್ಯಾಂಕ್ ಅನ್ನ ಕೇಳಿದಾರೆ. ಹಾಗಾದ್ರೆ ರ್ಯಾಂಕ್ ಕೇಳ್ಯಾರ ಅಂದ್ರೆ ಈ ಜನರನ್ನ ನಾವೇನ್ ಮಾಡ್ಬೇಕು, ಒಂದು ಹೆಚ್ಚಿಗೆ ಮಾಡ್ಬೇಕು. 22 ಇದ್ದದ್ದು 23 ಆಯ್ತು. ಇದ್ರೊಳಗೆ ಈ ರ್ಯಾಂಕ್ ಅನ್ನ ಕಳೆದ್ ಬಿಡ್ರಿ, 8ಅನ್ನ ಕಳೆದ್ ಬಿಡ್ರಿ. ಹಾಗಾದ್ರೆ ಬಂದ್ ಬಿಡ್ತದೆ ಏನು, 15. ಇದೇ ಸರಿಯಾದ ಉತ್ತರ ಆಗಿತ್ತು. 15 ಯಾವ ಆಪ್ಷನ್ ಇತ್ತಪ್ಪ, ಆಪ್ಷನ್ 4 ಇದೆ. ಇದೇ ಕರೆಕ್ಟ್ ಆದಂತ ಉತ್ತರ. ಓಕೆ ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನದು, ಇದು ಕೂಡ ರ್ಯಾಂಕ್ ಇಂದ ಕ್ವಶನ್ ಅದ ನೋಡ್ರಿ. 52 ಜನರ ಸಾಲಿನಲ್ಲಿ ನಿಧಿ ಮುಂದಿನಿಂದ 23ನೇ ಸ್ಥಾನದಲ್ಲಿದ್ದರೆ ಹಿಂದಿನಿಂದ ಅವಳ ಸ್ಥಾನ ಎಷ್ಟು? ನೋಡ್ರಿ, ಇಲ್ಲೂ ಕೂಡ ಏನ್ ಕೇಳಿದಾರ, ಅವರು ರ್ಯಾಂಕ್ ಅನ್ನ ಕೇಳಿದಾರೆ. ಹಾಗಾದ್ರೆ ಈ 52 ಇದ್ದದನ್ನ ಏನ್ ಮಾಡ್ತೀರಿ, ಜನರನ್ನ 53 ಮಾಡ್ತೀರಿ. ಇದ್ರೊಳಗೆ ಎಷ್ಟು ಮಂದಿ ಕಳಿಬೇಕು, 23 ಮಂದಿ ಕಳೆದ್ ಬಿಡ್ರಿ. ಹಾಗಾದ್ರೆ ಎಷ್ಟು ಬಂತಪ್ಪ, 30 ಬಂತು. 30 ಯಾವ ಆಪ್ಷನ್ ಅದ, 30 ಆಪ್ಷನ್ 4 ಅದ. ಇದೇ ಕರೆಕ್ಟ್ ಆದಂತ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಇಲ್ಲಿ ಏನದ ನೋಡಿ. ಫ್ರೆಶ್ ಗ್ರೀನ್ ಗ್ರಾಸ್ ಅನ್ನು NESAHE ಎಂದು ಮತ್ತು
ಗ್ರೀನ್ ಆಪಲ್ ಆರ್ಚರ್ಡ್ ಅನ್ನು EPDHNE ಎಂದು ಬರೆದ್ರೆ ಗ್ರೀನ್ ಅಂದ್ರೆ ಏನು? ಗ್ರೀನ್ ಇಲ್ಲೂ ಅದ, ಗ್ರೀನ್ ಇಲ್ಲೂ ಅದ. ಹಾಗಾದ್ರೆ ಎರಡೂದ್ರೊಳಗಿರುವಂತದ್ದು ಯಾವುದು ನೋಡ್ರಿ? NE ಇಲ್ಲೂ ಕಾಣಿಸ್ತತಿ, NE ಇಲ್ಲೂ ಕಾಣಿಸ್ತತಿ, ಎರಡೂದ್ರೊಳಗೈತಿ. ಅದನ್ನ ಬಿಟ್ರೆ ಎರಡೂದ್ರೊಳಗೆ ಯಾವ್ದಾರ ಐತನ? ಇಲ್ಲಿ ಎರಡೂದ್ರೊಳಗ ಯಾವುದೂ ಇಲ್ಲ. ಓಕೆ, ಹಾಗಾದ್ರೆ ಎಲ್ಲ 20 ಪ್ರಶ್ನೆಗಳು ನಿಮ್ಮೆಲ್ಲರಿಗೂ ಕ್ಲಿಯರ್ ಆಗಿ ಅರ್ಥ ಆಗಿದಾವಂತ ಭಾವಿಸ್ತೀನಿ. ಈ ಎಲ್ಲಾ ಪ್ರಶ್ನೆಗಳು ನಿಮ್ಮೆಲ್ಲರಿಗೂ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಆದಷ್ಟು ವಿಡಿಯೋ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್.